ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಈಗ ಸದ್ದು ಮಾಡ್ತಾ ಇದೆ. ಎರಡು ಕುಟುಂಬಸ್ಥರಿಂದ ಕಿತ್ತಾಟ ಹೊಡೆದಾಟ ಆರಂಭ ಆಗಿರುವಂತದ್ದು. ಈ ಪ್ರೀತಿಯಿಂದ ಆರಂಭವಾದಂತ ಲವ್ ಜಿಹಾದ್ ಅಂತ ಏನ್ ಹೇಳ್ತೀವಿ, ಪರಸ್ಪರ ಮನೆಗಳಿಗೆ ನುಗ್ಗಿ ಗಲಾಟೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಕಿಮ್ಸ್ ಆಸ್ಪತ್ರೆಯಲ್ಲಿ ಎರಡು ಕುಟುಂಬಗಳನ್ನ ಯಾರ್ಯಾರು ಹೊಡೆದಾಟದಲ್ಲಿ ಭಾಗಿಯಾಗಿದ್ರು, ಗಾಯಗೊಂಡಿದ್ದಾರೆ ದಾಖಲಿಸಲಾಗಿದೆ. ಎರಡು ಕುಟುಂಬಸ್ಥರ ಮಧ್ಯೆ ಕಿತ್ತಾಟ ಹೊಡೆದಾಟ ನಡೀತಾ ಇರುವಂತದ್ದು. ಪರಸ್ಪರ ಮನೆಗಳಲ್ಲಿ ನುಗ್ಗಿ ಗಲಾಟೆಯನ್ನ ಮಾಡ್ಕೊಂಡಿದ್ದಾರೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಯಾರ್ಯಾರು ಗಾಯಗೊಂಡಿದ್ದಾರೆ ದಾಖಲಿಸಲಾಗಿದೆ. ಈಗ ಮತ್ತೊಂದು ಲವ್ ಜಿಹಾದ್ ಪ್ರಕರಣ, ನೇಹಾ ಹತ್ಯೆ ಪ್ರಕರಣದ ಬೆನ್ನಲ್ಲೇ ಸದ್ದು ಮಾಡ್ತಾ ಇರುವಂತದ್ದು ಅದೇ ಹುಬ್ಬಳ್ಳಿಯಲ್ಲಿ. ಹುಬ್ಬಳ್ಳಿಯಲ್ಲಿ ಈಗ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಸುದ್ದಿಯಲ್ಲಿ ಇರುವಂತದ್ದು. ಜಿಮ್ ನಲ್ಲಿ ಈ ಇಬ್ಬರು ಪ್ರೀತಿಸುತ್ತಾರೆ, ಅಂದ್ರೆ ಪರಿಚಯ ಪ್ರೀತಿಯಾಗಿ ಮಾರ್ಪಾಡಾಗಿರುತ್ತೆ. ಆ ವಿಚಾರ ತಿಳಿದ ನಂತರದಲ್ಲಿ ಹಿಂದೂ ಸಂಘಟನೆಗಳು ಹುಡುಗನ ಮನೆಗೆ ನುಗ್ಗಿ ಬಡಿದಾಟ ಹೊಡೆದಾಟಕ್ಕೆ ಮುಂದಾಗಿರುವಂತದ್ದು. ಈ ಕಡೆ ಹುಡುಗಿಯವರ ಮನೆ ಕಡೆಗೆ ಹುಡುಗನ ಮನೆ ಕಡೆಯವರು ಹೋಗುವಂತದ್ದು. ಈ ರೀತಿಯಾಗಿ ಈಗ ಹಿಂದೂ ಸಂಘಟನೆಗಳ ವರೆಗೂ ಕೂಡ ತಲುಪಿರುವಂತದ್ದು ಈ ಲವ್ ಜಿಹಾದ್ ಅನ್ನುವಾಗಿ ಮಾರ್ಪಡ್ತಾ ಇರುವಂತದ್ದು. ಈ ಪ್ರೀತಿಯನ್ನ ಎರಡೂ ಕುಟುಂಬಗಳ ಮಧ್ಯೆ ಗಂಭೀರವಾಗಿ ಹೊಡೆದಾಟ ಬಡಿದಾಟ ಆಗಿದೆ. ಗಂಭೀರವಾಗಿ ಗಾಯಗೊಂಡಿರ್ತಾರೆ ಎರಡೂ ಕುಟುಂಬದವರು ಕೂಡ. ಯುವಕನ ಮನೆಗೆ ನುಗ್ಗಿ ಗಲಾಟೆಗೆ ಮುಂದಾಗಿರುವಂತದ್ದು. ಇನ್ನು ಹುಬ್ಬಳ್ಳಿಯಲ್ಲಿ ಜಿಮ್ ಟ್ರೈನರ್ ಲವ್ ಜಿಹಾದ್ ಪ್ರಕರಣ ಇದು. ಜಿಮ್ ಟ್ರೈನರ್ ಆಗಿರ್ತಾನೆ ಹುಡುಗ. ಪೊಲೀಸ್ ಠಾಣೆ ಮುಂದೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಳೆ ಹುಬ್ಬಳ್ಳಿ ಠಾಣೆಗೆ ಮುತ್ತಿಗೆ ಹಾಕಿದ ಹಿಂದೂ ಪರ ಸಂಘಟನೆಗಳು. ನೂರಾರು ಕಾರ್ಯಕರ್ತರು ಠಾಣೆಗೆ ಮುತ್ತಿಗೆ ಹಾಕಿದ್ದಾರೆ. ಜಿಮ್ ಟ್ರೈನರ್ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸ್ತಾ ಇರುವಂತದ್ದು. ಸ್ಥಳಕ್ಕೆ ಕಮಿಷನರ್ ಎನ್ ಶಶಿಕುಮಾರ್ ಕೂಡ ಭೇಟಿ ನೀಡಿದ್ದಾರೆ. ಹಿಂದೂ ಕಾರ್ಯಕರ್ತರ ಜೊತೆಗೆ ಅವರು ಮಾತುಕತೆಯನ್ನ ಆಡ್ತಾ ಇರುವಂತದ್ದು. ಎಸ್, ಜಿಮ್ ಟ್ರೈನರ್ ಒಂದಿಗೆ ಆ ಹುಡುಗಿಗೆ ಪ್ರೀತಿಯಾಗಿರುತ್ತೆ. ಈ ವಿಚಾರ ತಿಳಿದು ಈಗ ಹಿಂದೂ ಸಂಘಟನೆಗಳು ಪೊಲೀಸ್ ಠಾಣೆಗೂ ಕೂಡ ಮುತ್ತಿಗೆ ಹಾಕಿರುವಂತದ್ದು. ಸಮೀರ್ ಅನ್ನುವಂತ ಜಿಮ್ ಟ್ರೈನರ್ ಈಗ ಈ ರೀತಿಯಾದಂಥ ಪ್ರಕರಣದಲ್ಲಿ ಹಳೆ ಹುಬ್ಬಳ್ಳಿ ಠಾಣೆಗೆ ಮುತ್ತಿಗೆ ಹಾಕಿದ್ದಾರೆ ಹಿಂದೂ ಪರ ಸಂಘಟನೆಗಳು. ಶಿಕ್ಷೆ ಆಗ್ಬೇಕು ಆ ಹುಡುಗನಿಗೆ, ಸಮೀರ್ಗೆ. ನೂರಾರು ಕಾರ್ಯಕರ್ತರು ಪೊಲೀಸ್ ಠಾಣೆಗೆ ನುಗ್ಗಿರುವಂತದ್ದು. ಜಿಮ್ ಟ್ರೈನರ್ ವಿರುದ್ಧ ಕಠಿಣವಾದ ಕ್ರಮವನ್ನ ಕೈಗೊಳ್ಳಬೇಕು. ಇನ್ನು ಎನ್ ಶಶಿಕುಮಾರ್ ಅವರು ಕೂಡ ಭೇಟಿ ನೀಡಿ ಕಾರ್ಯಕರ್ತರಿಗೆ ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಎಸ್, ಹುಬ್ಬಳ್ಳಿಯಲ್ಲಿ ಇತ್ತೀಚೆಗಷ್ಟೇ ನೇಹಾ ಹತ್ಯೆ ಪ್ರಕರಣ ಎಷ್ಟರ ಮಟ್ಟಿಗೆ ಎಲ್ಲಾ ಕಡೆ ಆವರಿಸಿದೆ ಅದು ಗೊತ್ತೇ ಇರುವಂತದ್ದು. ಆ ಮಧ್ಯೆ ಈಗ ಇನ್ನೂ ಕೂಡ ಸುಮ್ಮನಾಗ್ತಿಲ್ಲ ಅಲ್ಲಿನ ಜನತೆ. ಮತ್ತೊಮ್ಮೆ ಅದೇ ರೀತಿಯಾದಂತಹ ಸದ್ದು ಕೇಳಿ ಬರ್ತಾ ಇದೆ.